ಸಮಾಜವಾದಿ ನೆಲದಲ್ಲಿ ಸಾಮಾಜಿಕ ಬಹಿಷ್ಕಾರ ಇನ್ನೂ ಜೀವಂತ. ಸಾಗರ ಸಮೀಪ ಮಡಸೂರಿನಲ್ಲಿ 2 ಪ್ರಕರಣಗಳು. ಜಾಗದ ವಿಚಾರದಲ್ಲಿ ಸಾಮಾಜಿಕ ಬಹಿಷ್ಕಾರ. ಊರಿನವರ ಜೊತೆ ಯಾರೂ ಮಾತನಾಡುವ ಹಾಗಿಲ್ಲ, ಯಾವ ಕೆಲಸಕ್ಕೂ ಬರುವ ಹಾಗಿಲ್ಲ, ಮಕ್ಕಳು ಶಾಲೆಯಿಂದ ಹೊರಗೆ ಮಾತನಾಡುವ ಹಾಗಿಲ್ಲ. ಏನಿದು ಕಟ್ಟು? ಇದಕ್ಕಿಲ್ಲವೇ ವಿಮೋಚನೆ? ಇನ್ನೊಂದು ಪ್ರಕರಣದಲ್ಲಿ 11 ವರ್ಷಗಳಿಂದಲೂ ಬಹಿಷ್ಕಾರಕ್ಕೊಳಗಾಗಿ ದೂರ ಉಳಿದ ಕುಟುಂಬಗಳು. ಜವಾಬ್ದಾರಿ ಮರೆತ ತಾಲೂಕು ಆಡಳಿತ. ಮಡಸೂರು ಸರ್, ಗ್ರಾಮ ಪಂಚಾಯತಿ ಪಡಗೋಡು ಬರುತ್ತೆ. ನಮ್ಮದು ಸಮಸ್ಯೆ ಏನಂದರೆ, ನಮಗೆ ನಮ್ಮದು ಮಡಸೂರು ಅನ್ನೋದು ಒಂದು ಗ್ರಾಮ. ಅದು ಆ ಗ್ರಾಮದಲ್ಲಿ ಏನು ಮಾಡಿದ್ರು ಅಂದರೆ, ಒಂದು 4-5 ವರ್ಷದ ಹಿಂದೆ ಒಂದು 10 ಜನ, ಒಂದು 10-12 ಜನಕ್ಕೆ ಒಂದು ಸೈಟನ್ನು ಅಳತೆ ಮಾಡಿ ಕೊಟ್ಟು, ಆ ಸೈಟಿಗೆ 2,000 - 3,000 ರೂಪಾಯಿ ಅಂತ ಕಲೆಕ್ಟ್ ಮಾಡಿದ್ರು. ಅದು ಕಲೆಕ್ಟ್ ಮಾಡಿದವಾಗ ಅವರು ಅಷ್ಟು ಜನನು ಮನೆಯನ್ನು ಮಾಡೋಕ್ಕೆ ಅಂತ ಕೊಟ್ಟಿರೋದು. ಅದು ಅವ್ರು ಮನೆ ಮಾಡಿದ್ರು ಸರ್. ಅಲ್ಲಿ ಮನೆ ಮಾಡಿದವಾಗ ನಾವು ನಮ್ಮ ಫ್ಯಾಮಿಲಿಯವರು ಅಲ್ಲಿ ಅದೆಲ್ಲ ಕ್ಲೀನ್ ಮಾಡಿ ನಾವು ಮನೆ ಮಾಡೋಣ ಅಂತ ಹೋದವಾಗ ಜಲ್ಲಿ ಮತ್ತು ಕಲ್ಲೆಲ್ಲ ಇಳಿಸಿದ್ವಿ. ಅಲ್ಲಿ ಹೋದಾಗ ಅಲ್ಲಿ ಏನಾಯ್ತು ಅಂದರೆ, ಅವ್ರು ನಮ್ಗೆ ಹೋಗೋಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಕಮಿಟಿಯವರು ಬಂದಿಲ್ಲ. ಅಲ್ಲಿ ಕಮಿಟಿನ ಹೊರತುಪಡಿಸಿ ಕಮಿಟಿಯವರು ತೀರ್ಮಾನ ಮಾಡಿದರು, ಇವರು ಅಲ್ಲಿ ಮನೆ ಕಟ್ಟಲಿ, ಅಲ್ಲಿ ವಾಸವಾಗಿರಲಿ ಅಂತ. ಅಲ್ಲಿ ಅದನ್ನು ಹೊರತುಪಡಿಸಿ ಅವರು ಊರವ್ರು ಬಂದು ಗಲಾಟೆ ಮಾಡಿದ್ರು ನನ್ನ ಹತ್ರ. ಅವ್ರಿಗೆ JCB ತಂದು ಅಗಳ ಎಲ್ಲ ಮಂತ ಇದ್ರು. ಅವಾಗ ನಾನು ಹೋದೆ. ಅಲ್ಲಿ ಹೋದವಾಗ ನನಗೆ ಅವತ್ತು ಶಬ್ದಗಳಿಂದ ಬೈದ್ರು ಅವರು. ಬೈದು, ನಿಂಗೆ ಇಲ್ಲಿ ಅವಶ್ಯಕತೆ ಇಲ್ಲ, ನಿಂಗೆ ಊರಿಗೂ ನಿಂಗೂ ಸಂಬಂಧ ಇಲ್ಲ, ನಿನ್ನ ಗಂಡ ನೀನು ಇಲ್ಲಿ ಬರೋಂಗಿಲ್ಲ, ಕಾಲಿಡಂಗಿಲ್ಲ ಅಂತ ಜಗಳ ಮಾಡಿದ್ರು. ನಾನು ಅಲ್ಲಿಂದ ಬಂದು ನಾನು ಕಂಪ್ಲೇಂಟ್ ಕೊಟ್ಟೆ ಸರ್ ಅವ್ರ ವಿರುದ್ಧ. ಕೇಸ್ ಕೊಟ್ಟಾಗ ಆಮೇಲೆ ಅವ್ರು ಏನು ಮಾಡಿದ್ರು, ಅದು 1 ವರ್ಷ ಆಯಿತು ಇವಾಗ. ಅದ್ರ ನಂತರ 4-5 ಮನೆ ಕೊಟ್ಟಿರೋದು. ಅವ್ರನ್ನ ಹೊರತುಪಡಿಸಿ ಮಿಕ್ಕಿದವರೆಲ್ಲ ನಮ್ಮ ಹತ್ರ ತುಂಬ ಚೆನ್ನಾಗಿದ್ರು ಸರ್. ನಾನು ಮಹಿಳಾ ಸ್ವಸಹಾಯ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನಾನು ಗ್ರಾಮ ಪಂಚಾಯತಿಯಲ್ಲಿ. ಮತ್ತು ಎಲ್ಲ ಸಂಘದಿಂದ ಇಲ್ಲಿ 1 ವರ್ಷದವರೆಗೂ ನಾವು ಸಂಘ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಇವಾಗ ಒಂದು ಹಬ್ಬ ಆಯ್ತಲ್ಲ, ದೀಪಾವಳಿ, ಆ ಹಬ್ಬದ ಸಮಯದಲ್ಲಿ ಏನಾಯ್ತು, ಅದು ಕಮಿಟಿಗೆ ಅಂತ ಹೊರಡ ಅಂತ ಕೊಡ್ತೀವಿ ಸರ್ ನಾವು. 2,000 ಕಲೆಕ್ಟ್ ಮಾಡ್ತಾರೆ ಅದು ಪೂಜೆಗೆ ಅಂತ. ಆ ಪೂಜೆ ದುಡ್ಡನ್ನು ನಾವು ಕೊಟ್ಟಿದ್ವಿ ಅವ್ರಿಗೆ, ಕಮಿಟಿಯವರಿಗೆ. ಅವ್ರು ಏನು ಮಾಡಿದ್ರು, ಆ ದುಡ್ಡನ್ನು ನಮ್ಮ ಮನೆಯವರಿಗೆ ವಾಪಸ್ ಕೊಟ್ಟರು. ನೀವು ಊರಿಂದ ಹೊರಗಿರ್ರಿ, ನೀವು ನಿಮ್ಮ ದುಡ್ಡು ನಮಗೆ ಅವಶ್ಯಕತೆ ಇಲ್ಲ, ನೀವು ಊರಿಗೆ ಸಂಬಂಧ ಇಲ್ಲ ಅಂತ ಹೇಳಿ ಅವರವರೇ ಎಲ್ಲ ಕಮಿಟಿ ನಮ್ಮನ್ನು ಕರೆದಿಲ್ಲ ಅವತ್ತು. ಅವರೇ ಒಂದು ಕಮಿಟಿ ತೀರ್ಮಾನ ಮಾಡಿ ನಮ್ಮನ್ನು ಹೊರಗಿಡ್ಬೇಕು ಅಂತ ಡಿಸೈಡ್ ಮಾಡಿ, ಮಾರನೇ ದಿವಸದಿಂದ ಯಾರು ನಮ್ಮ ಹತ್ರ ಮಾತಾಡಿಲ್ಲ, ನಮ್ಮ ಪೂಜೆ ದುಡ್ಡು ನಮ್ಮ ಪೂಜೆಗೆ ಕರೀಲಿಲ್ಲ. ಹಂಗೆ ಮಾಡಿದ್ರು. ಆಮೇಲೆ ನಾನು ಪೂಜಾರಿಗೆ ಕೇಳಿದೆ, ಇಲ್ಲ ಪೂಜಾರೆ, ನಾವು ಬಂದು ದೇವಸ್ಥಾನಕ್ಕೆ ಅಭಿಷೇಕ ಮಾಡ್ಸೋಕ್ಕೆ ಫಸ್ಟೇ ಹೇಳಿರ್ಬೇಕು ಅವರಿಗೆ. ಅವಾಗ ಹೇಳಿದೆ, ಸರ್ ನಾವು ಅಭಿಷೇಕ ಮಾಡಿಸ್ತಾ ಇದ್ದೀನಿ ನಾಳೆ ಅಂತ. ಅವ್ರು ಹೇಳಿದ್ರು, ಇಲ್ಲ ಅಧ್ಯಕ್ಷರು ಕಾರ್ಯದರ್ಶಿ ಬಂದು ಹೇಳಿ ಹೋಗಿದ್ದಾರೆ, ನೀನು ಬರೋದು ಬೇಡ ದೇವಸ್ಥಾನಕ್ಕೆ, ಪೂಜೆ ನಿಮ್ದು ಮಾಡ್ಕೊಡೋದಿಲ್ಲ ಅಂತ ಅಂದರು. ಹಾಂ ಸರಿ, ಮಾಡ್ಕೊಡೋದಿಲ್ಲ ಅಂದರು ಅಂತೇಳಿ ನಾನು ಮನೆಗೆ ಬಂದು ಹೇಳಿದೆ, ಇಲ್ಲ ಹಿಂಗಂತೆ ಪೂಜೆ ಮಾಡ್ಕೊಡೋದಿಲ್ಲ ಅಂತ ಅಂದೆ. ಆಮೇಲೆ ಮಾರನೇ ದಿವಸ ನನ್ನ ಮಗನ ಶಾಲೆಗೆ ಹೋದ ಸರ್. ಅಲ್ಲಿ ಹೈಸ್ಕೂಲಿಗೆ ಹೋಗ್ತಾನೆ ಅವನು. ಅಲ್ಲಿ ಹೇಳಿದ್ರಂತೆ, ಏನು ಪುನೀತ, ನಿಮಗೆ ನಿಮ್ಮ ಮನೆಗೆ ಯಾಕೆ ಹೊರಡಿದ್ದು ಕಟ್ಕೊಟ್ರಂತಲ್ಲ ಊರವ್ರು, ಯಾರು ಮಾತಾಡಂಗಿಲ್ಲ ಅಂತಲ್ಲ ಅಂತ. ಅವನು ಸ್ಕೂಲಲ್ಲಿ ಮಾತಾಡೋ ಅವಶ್ಯಕತೆ ಇದೆ ಅಂತೆ ಅವರಿಗೆ. ಸ್ಕೂಲಿಂದ ಹೊರಗೆ ಬಂದ್ಮೇಲೆ ಅವನು ಮಾತಾಡಂಗಿಲ್ಲ ನಮ್ಮೂರ್ ಹುಡುಗರ ಹತ್ರ. ಅವನು ಸಪ್ರೇಟಾಗಿ ಹಿಂದೆ ಬರ್ಬೇಕು, ಇವ್ರು ಜೊತೆಗೆ ಬರಂಗಿಲ್ಲ. ಜೊತೆಗೆ ಬಂದ್ರೆ ಅವ್ರ ಮನೆಯವ್ರಿಗೆ 5,000 ದಂಡ ಅಂತ ಹೇಳಿದಾರಂತೆ. ಇವರು 5,000 ದಂಡ ಕೊಡ್ಬೇಕಂತೆ. ಆ ಹೆದರಿಕೆಗೆ ಅವ್ರು ಯಾರು ಮಾತಾಡ್ತಿಲ್ಲ ಸರ್, 5,000 ದಂಡ ಕೊಡೋಕ್ಕಾಗೋದಿಲ್ಲ ಅಂತ. ಮತ್ತು ನಮ್ಮನೆಗೆ ಒಬ್ರು ಕೆಲಸಕ್ಕೆ ಬರ್ತಾ ಇದ್ರು, ಒಬ್ರು ಊರವರು. ಅವ್ರನ್ನ ಕರೆದೆ ನಾನು ಕೆಲಸಕ್ಕೆ ಅಂತೇಳಿ. ಇಲ್ಲ, ನಮ್ಗೆ 5,000 ದಂಡ ಹಾಕ್ತಾರಂತೆ, ಏನು ಮಾಡೋದು ಅಂತ ಅಂದ್ರು. ಅವರು ಬರ್ತಾ ಇಲ್ಲ ಕೆಲಸಕ್ಕೂ ಇವಾಗ. ಅದೇ ವಿಚಾರಕ್ಕೆ ನಾವು ಇಲ್ಲಿ PDO ಸರಿಗೆ, ಅಧ್ಯಕ್ಷರಿಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ವಿ, ಇಲ್ಲಿ ಒಂದು ತೀರ್ಮಾನ ಸಿಕ್ಲಿ ಅಂತ. ಈಗ ಏನಾಗಿದೆ, ಅವ್ರ ಸಮ್ಮುಖದಲ್ಲಿ ಒಂದು ಸಭೆ ನಡೆದು ಅವರು ಹೇಳಿದ್ದಾರೆ, ಇನ್ನು ಆ ಥರ ಅವಕಾಶ ಮಾಡಿ ಕೊಡ್ಬೇಡ್ರಿ ಅಂತ PDO ಸರ್, ಅಧ್ಯಕ್ಷರೆಲ್ಲ ಹೇಳಿದ್ದಾರೆ. ಆ ಥರ ಆಗಲ್ಲ ಅಂತ ಅವ್ರು ಒಪ್ಕೊಂಡು ಹೋಗಿದ್ದಾರೆ. ಇವಾಗ ನಾವು ಅವ್ರಿಗೆ ಕೊಟ್ಟಿಲ್ಲ, ನಾವು ಅದನ್ನ ಆ ಥರ ಮಾಡೇ ಇಲ್ಲ ಅಂತ ಇಲ್ಲಿ ಬಂದು ಹೇಳಿದ್ರು. ಆದರೆ ಅವ್ರು ಕೊಟ್ಟಿರೋದು ಹೌದು ಸರ್, ನಮ್ಮ ಹತ್ರ ಪ್ರೂಫ್ ಎಲ್ಲ ಇದೆ. ಪೂಜಾರಿ ಹತ್ರ ಅವರು ನಮ್ಮ ಮಾತಾಡಿರೋ ರೆಕಾರ್ಡ್ ಇದೆ. ಆಮೇಲೆ ಊರಿನ ಸಂಘದವ್ರ ಹತ್ರ ಮಾತಾಡಿದ್ದು, ಸಂಘದ ಒಬ್ರು ಸದಸ್ಯರು ಹಿಂಗೆ ಹೇಳಿದ ರೆಕಾರ್ಡ್ ಇದೆ. ಆಮೇಲೆ ನಮ್ಮನೆ ಕೆಲಸಕ್ಕೆ ಬರೋರೆಲ್ಲ ಹೇಳಿದ್ ಮಾತಾಡಿದೆಲ್ಲ ಇದೆ ಸರ್. ಇವ್ರಿಗೆ ಎದುರುಗಡೆ ಯಾರು ಮಾತಾಡಲ್ಲ ಸರ್. ಊರಿನ ಮಾತಾಡ್ತಾರೆ ಫೋನಲ್ಲೆಲ್ಲ. ನಾನು ಫೋನ್ ಮಾಡಿದ್ರೆ ಕ್ಲೀನಾಗಿ ಮಾತಾಡ್ತಾರೆ. ಕೆಲವರು ಇವ್ರಿಗೆ ಮತ್ತೆ ಹೇಳ್ತಾರೆ, ಮಾತಾಡಿದವಾಗ ಹೇಳ್ತಾರೆ, ಇಲ್ಲ ನಾವು ಜಾಸ್ತಿ ಮಾತಾಡಂಗಿಲ್ಲ, ನೀವು ಮಾತಾಡಿದ್ರೆ ಅವ್ರು ಏರ್ಟೆಲ್ ಆಫೀಸಿಗೆ ಹೋಗಿ ಚೆಕ್ ಮಾಡಿಸ್ತಾರಂತೆ. ನಾವು ಏರ್ಟೆಲ್ ಕಾಲ್ ಲಿಸ್ಟ್ ತೆಗಿಸ್ತಾರಂತೆ. ಕಾಲ್ ಲಿಸ್ಟ್ ತೆಗಿಸಿ 5,000 ದಂಡ ಹಾಕ್ತಾರಂತೆ. ನೀವು ಯಾರು ಮಾತಾಡಂಗಿಲ್ಲ ಅಂತ. ನೀವು ಯಾರು ನಿಮ್ಮ ಹತ್ರ ಮಾತಾಡಲ್ಲ? ಎದುರುಗಡೆಯಿಂದ ಯಾರು ಮಾತಾಡಲ್ಲ ಸರ್. ನಿಮಗೆ ಬೇಕಾಗಿರೋ ಅಕಸ್ಮಾತ್ ಏನಾದರೂ ಕೆಲಸಕ್ಕೆ ಅದಕ್ಕೆ ಬೇಕಾದ್ರೆ ನೀವು ಅವ್ರನ್ನೇನು ಕೇಳಿದ್ರು ಕೂಡ ನಿಮಗೆ ಸಹಕಾರ ಕೊಡಲ್ಲ? ಕರೆದೆ ಸರ್ ನಾನು. ನಮ್ಮನೆ ಕೆಲಸಕ್ಕೆ ಒಬ್ರು ಕಾಯಂ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆವರೆಗೂ, ಒಬ್ರು 6:30-7 ಗಂಟೆವರೆಗೂ ಒಬ್ರು ಕೆಲಸ, ಒಬ್ರು ಮಹಿಳೆ ಕೆಲಸ ಮಾಡ್ತಾಳೆ, ಗಂಡ ಹೆಂಡತಿ ಇಬ್ರು. ಅವರು ಈಗ ಬರ್ತಾ ಇಲ್ಲ, ನಮ್ಮನೆ ಬರಲ್ಲ ಅಂತ ಅಂದ್ರು. ಮತ್ತೆ ಸ್ತ್ರೀ ಶಕ್ತಿ ಸಂಘ ಇದೆ ನಮ್ದು, ಚಿಗುರು ಸಂಘ ಅಂತ ಸಂಘದ ಹೆಸರು. ಆ ಸಂಘನ ನಂಗೆ ಗೊತ್ತಿಲ್ಲ ಸರ್. ಆ ಸಂಘ ಮಾಡಿದ್ದಾರೆ ಅವರು. ಒಂದು ಉಳಿತಾಯ 100 ರೂಪಾಯಿ ಕಟ್ತಾ ಇದೀವಿ. ಆ ಸಂಘನ ಮಾಡಿ ಅವ್ರು ಏನ್ ಮಾಡ್ಬೇಕಂದ್ರೆ, ಅಂಗನವಾಡಿ ಆಫೀಸಿಗೆ ಅವರು ಇದನ್ನ ಕೊಡ್ಬೇಕು, ಲೆಕ್ಕ ಕೊಡ್ಬೇಕು. ಅವರು 1ನೇ ತಾರೀಕಿಗೆ ಅವ್ರು ಕೊಟ್ಟಿಲ್ಲ ಅದನ್ನ. ಯಾಕಂದ್ರೆ ನನ್ನ ಹೊರತುಪಡಿಸಿ ಸಂಘ ಮಾಡಿದ್ದಾರೆ. ನಾನು ಅಂಗನವಾಡಿ ಟೀಚರ್ ಸುವರ್ಣ ಅಂತ ಒಬ್ರು ಇದ್ದಾರೆ, ಅವ್ರನ್ನ ಕೇಳಿದೆ, ನೋಡ್ರಿ ಮೇಡಮ್, ನಾನು ಸಂಘ ದುಡ್ಡು ಕೊಟ್ಟಿಲ್ಲಲ್ಲ ಅಂತ ಅಂದೆ. ಇಲ್ಲ, ನಿಮ್ನ ಬ್ಯಾಡ್ ಅಂತೆ ಊರವ್ರು ಹೇಳಿದ್ದಾರೆ,
ನಿಮ್ಮ ಸಂಘದ ದುಡ್ಡು ನಿಮ್ಮ ದುಡ್ಡು ಇಲ್ಲದೆ ಅವ್ರು ಹಂಗೆ ವಾಪಸ್ ಮಾಡಿದ್ದಾರೆ, ಬ್ಯಾಂಕಿಗೆ ಕಟ್ಟಾಯಿತು, ನೀವು ಸಂಘಕ್ಕೆ ಬರಂಗಿಲ್ಲ ಅಂತ ಅಂದರು. ನಾನಾದರೂ ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್ ಅಂಗನವಾಡಿ ಟೀಚರ್ ಹತ್ರ, ನೋಡ್ರಿ ಟೀಚರ್ ನಾನು ಊರವ್ರು ಮಾತಾಡೋದಿಲ್ಲ ಅಂದಾಗ ನೀವು ನನಗೂ ಮಾತಾಡ್ತೀರಲ್ವಾ, ನಿಮ್ಮ ಜೊತೆ ಕೊಡ್ತೀನಿ ಅಂದರೆ ಅವರು ಅದಕ್ಕೂ ನೀವು ನಂಗೆ ಕೊಡೋದು ಬೇಡ ಅಂತ ಅಂದರು ಸರ್. ಈಗೇನಂದ್ರೆ ಈಗ ನಮ್ಗೆ ಇದನ್ನ ಒಕ್ಕೂಟ ಅಂತ ಮಾಡಿದ್ದಾರೆ, ಅದರಲ್ಲಿ ನಾನು LCRP ಅಂತ ವರ್ಕ್ ಮಾಡ್ತಾ ಇದ್ದೀನಿ. ಈಗ ಅದರಿಂದ ನಿಮ್ಗೆ ನಿಮ್ಮ ಹತ್ರ ಜನ ಬರ್ತಾರೆ ಕೆಲವು ಸಮಸ್ಯೆ ಇಟ್ಕೊಂಡು, ಅವಾಗ ಮಾತಾಡಲ್ವಾ ಅವರು? ಇಲ್ಲ, ಅವಾಗ ಒಂದೊಂದು ಈಗ ಆಗಿರೋದು ರೀಸೆಂಟ್ 1ನೇ ತಾರೀಕು, ಅದ್ರ ನಂತರ ಯಾರು ಈಚೆಗೆ ಬರ್ತಾ ಇಲ್ಲ, ಬಂದಿಲ್ಲ. ನೀವು ಮಕ್ಕಳಿಗೆ ನಾವು ಸ್ಕೂಲಲ್ಲಿ ಎಜುಕೇಶನ್ ಮಾಡೋದ್ರಿಂದ ಅವರಿಗೆ ಹಿಂಸೆ ಆಗ್ತಾ ಇದೆ, ಊರಿಂದ ಬಹಿಷ್ಕಾರ ಹಾಕಿದ್ದಾರೆ ಅನ್ನೋದ್ರಿಂದ ಅವರು ಮಾನಸಿಕವಾಗಿ ಒತ್ತಡದಿಂದ ಅವರು ಎಜುಕೇಶನ್ ಅಲ್ಲಿ ಹಿಂದುಳಿತಾರೆ. ಈ ವಿಚಾರ ಅವ್ರ ತಲೆಗೆ ಹೋಗಿ ಅವರು ಮಕ್ಕಳ ಮಧ್ಯೆ ತಾರತಮ್ಯ ನಡೀತಾರೆ ಸರ್. ಊರಲ್ಲಿ ಏನ್ ದೊಡ್ಡವ್ರು ಹೇಳಿರ್ತಾರೆ ಮನೇಲಿ ಮಕ್ಕಳು ಅದನ್ನೇ ಮಾಡ್ತಾರೆ. ಅದರಿಂದ ಮಕ್ಕಳಿಗೆ ಎಜುಕೇಶನ್ ಆಗಿರ್ಬೋದು ಮುಂದಿನ ಫ್ಯೂಚರ್ ಹಿಂಸೆ ಆಗಿ ಅವರು ಮಾನಸಿಕವಾಗಿ ಅವರು ಕುಗ್ತಾ ಬರ್ತಾರೆ. ಅವಾಗ ಅದೆಲ್ಲ ಆಗ್ಬಾರ್ದು ನಮಗೂ ಊರಲ್ಲಿ ನಾವು ಎಲ್ಲರೂ ಯಾವ ರೀತಿ ಒಂದು ಜೀವನವನ್ನ ಮಾಡ್ತಾರೆ ಅದೇ ರೀತಿಯಾಗಿ ನಮ್ಗೊಂದು ಬದುಕಕ್ಕೊಂದು ಆಶಯ ಕೊಡ್ಬೇಕು, ಊರೊಟ್ಟಿಗೆ ನಾವು ಚೆನ್ನಾಗಿರ್ಬೇಕು. ಅವ್ರು ಯಾವುದೇ ರೀತಿ ಬಹಿಷ್ಕಾರವನ್ನ ನಮ್ಗೆ ಹಾಕ್ಬಾರ್ದು ಮಾಡಿ ಕೇಳಿದಾಗ ಅವಾಗಲೇ ನಮಗೆ ಗೊತ್ತಾಗಿರೋದು, ಇಲ್ಲ ನಿಮ್ಗೆ ನೀವು ಬರಂಗಿಲ್ಲ ದೇವಸ್ಥಾನಕ್ಕೆ ಬಂದ್ರೆ ನಿಮ್ದು ಪೂಜೆ ಅಂದ್ರೆ ಬಂದು ನಮಸ್ಕಾರ ಮಾಡಿ ತೀರ್ಥ ಪ್ರಸಾದ ತಗೊಂಡು ಹೋಗ್ಬೋದು, ಆದ್ರೆ ಹಣ್ಣು ಕಾಯಿ ಏನು ಮಾಡ್ಕೊಡಂಗಿಲ್ಲ ಅಂತ ಹೇಳಿದ್ರು. ಏನು ಸಮಸ್ಯೆ ಆಗಿದೆ? ತಮ್ಮ ಊರು ಯಾವುದು? ನಮ್ದು ಮಡಸೂರು, ಸಾಗರ ತಾಲೂಕಿನ ಮಡಸೂರು ಲಿಂಗದಳ್ಳಿ. ನಿಮ್ಮೂರಲ್ಲಿ ಏನು ಸಮಸ್ಯೆ ಆಗ್ತಿರೋದು? ನಿಮ್ಗೆ ಏನು ಸಮಸ್ಯೆ? ನಮ್ಮ ತಮ್ಮಂದು ಗಲಾಟೆ, ನಮ್ದೇನೋ ಅಲ್ಲ. ಅವನು ಹಕ್ಕಲು ಮಾಡಿದ್ದ ಜಮೀನು, ಹಕ್ಕಲು ಬಗಾರಕ್ಕೆ ಮಾಡಿದ್ದ, 92ರಿಂದ ಮಾಡಿದವನು. ಅರ್ಜಿ ಎಲ್ಲ ಇಟ್ಟಿದ್ದಾರೆ. ಅವನಿಗೆ ಯಾಕೆ ಗಲಾಟೆ ಮಾಡ್ಕೊಂಡಿದ್ರು, ಅವನಿಗೆ ಕೊಡೋಕ್ಕಾಗೋದಿಲ್ಲ ಅಂತ. ನೀವು ಬರಬೇಕು ಅಂದರು. ನಾವು ಬರಲ್ಲ ಅಲ್ಲಿಗೆ. ಯಾರು ಊರನ್ನು ಕೇಳಿದ್ರು, ಅದು ಬಿಡಿಸ್ಬೇಕು ಬರಬೇಕು ಅಂದರು. ನಾವು ಬರೋದಿಲ್ಲ ಅಂದೇವಿ. ಬರೋದಿಲ್ಲ ಅಂತ ಯಾಕೆ ಬರೋದಿಲ್ಲ ನೀವು ನಾವು ಅಷ್ಟು ಬಿಡಿಸೋದ್ರೆ ಬರ್ತೀವಿ, ಒಬ್ಬರದೇ ಬಿಡಿಸೋದ್ರೆ ವೈಯಕ್ತಿಕ ಬರೋಲ್ಲ. ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋದೆ. ಬರೋರು 500 ರೂಪಾಯಿ ದಂಡ ಹಾಕ್ತೀವಿ ಅಂತ. ಹಾಕ್ರಿ ಊರ ಗ್ರಾಮದವ್ರು ಹಾಕ್ತೀರಿ, ಬಂದಾಗ ಕೊಡ್ತೀನಿ. ನಾನು ಹೋಗಿ ಶುಂಠಿ ಹಾಕಕ್ಕೆ ಹೋಗಿದ್ದೆ. ಶುಂಠಿ ಹಾಕಿ ಬರತ್ಲೆ ನಮಗೆ 5 ಮಂದಿ ಕಟ್ಕೊಟ್ರು. ಅವತ್ತಿನ ಮೂರಲ್ಲಿ ಏನು ಎಷ್ಟು ವರ್ಷ ಆಯ್ತು? ಅದು 13 ವರ್ಷ ಆಯ್ತು. ಈಗ 13 ವರ್ಷದಿಂದ ನೀವು ಊರಿನವ್ರು ಯಾವ ಜೊತೆಗೆ ಸಂಪರ್ಕದಲ್ಲಿ ಇಲ್ಲ? ಒಂದು ದೇವ್ರ ಪೂಜೆ ಹೋಗ್ಬಿಡಕ್ಕಲ್ಲ ಏನಿಲ್ಲ. ಅದು ಮತ್ತೆ DC ಆಫೀಸಿಂದ ಅಲ್ಲಿ ಇದು ಮಾಡಿ DC ಆಫೀಸಿಗೆ ಕರ್ಸಿ ಅವ್ನು ಸೈನ್ ಹಾಕ್ಸಿದಾರಲ್ಲಿ ಹಾಕಿ ಇವ್ರಿಗೆ ಏನು ತೊಂದರೆ ಕೂಡ ಆಗಿಲ್ಲ ಅಂತ ದೇವಸ್ಥಾನಕ್ಕೆ. ಊರಿನವರೆಲ್ಲ ಮಾತಾಡ್ತಾರೆ ನಿಮ್ಮ ಹತ್ರ? ಇಲ್ಲ ಮಾತಾಡೋದು, ಯಾರು ಮಾತಾಡೋದು. ಈಗ ಏನು ಸಂಪರ್ಕನೇ ಇಲ್ಲ. ನಿಮ್ಮ ಜಮೀನಿನ ಕೆಲಸಕ್ಕೆ ಯಾರು ಬರ್ತಾರೆ? ಯಾರು ಬರ್ತಾ ಇಲ್ಲ, ಬರಂಗಿಲ್ಲ. ಅಂದ್ರೆ ಅವ್ರಿಗೆ ದಂಡ ಹಾಕ್ತಾರೆ, ಹಂಗೆ ಬರೋಲ್ಲ, ಯಾರು ಬರಲ್ಲ. ನಾವು ಹೊರಗೆ ಇರೋದು ಇಲ್ಲಿವರೆಗೆ. ನೀವು ಈಗ ನಿಮಗೆ ಏನಾಗಬೇಕಾಗಿದೆ? ಈಗ ಏನು ಈ ಸಮಸ್ಯೆ ಈ ನೋಡಿದ್ರೆ ನಮಗೆ ಈ ಸಮಸ್ಯೆ ಬೇಡ, ಈಗ ಹೊರಗಿದ್ದೆ ಅನುಕೂಲ ಅನ್ನಂಗೆ ಆಗಿದೆ. ಆ ಪರಿಸ್ಥಿತಿ ಆಗಿದೆ. ಈಗ ಅವನು ಹೊರಗೆ ಇದ್ದಾನೆ, ಹೊರಗೆ ಹಾಕಿರಲ್ಲ. ನೀರೇನು ಇದೇ ಥರ ಪ್ರಕರಣಗಳು ಇಲ್ಲಿದೆ. ಜಮೀನಿದೆ, 115ನೇ ಸರ್ವೆ ನಂಬರ್ ಜಮೀನು. ಪಕ್ಕಕ್ಕೆಲ್ಲ ಬಗರುಕುಮಿದೆ. ಅಲ್ಲಿ ಹೋಗಕ್ಕೆ ನಮ್ದು ಮಧ್ಯೆ ಇರೋದು, ಹೋಗಕ್ಕೆ ದಾರಿ ಬಿಡ್ತಾ ಇಲ್ಲ. ಈಗ ನಿಮಗೆ ದಾರಿ ಇಲ್ವಾ? ಇಲ್ಲ, ಕಂಪ್ಲೇಂಟ್ ಮಾಡಿದ್ವಿ. ಅಲ್ಲಲ್ಲ, ನಿಮಗೆ ದಾರಿ ಇಲ್ವಾ? ಇಲ್ಲ, ದಾರಿ ಇಲ್ಲ. ಈಗ ಗೌರ್ಮೆಂಟ್ ಜಾಗದಲ್ಲೇ ದಾರಿ ಇದೆ, ಮಾಡ್ಕೊಂಡ್ರೆ ಇದು ಗೌರ್ಮೆಂಟ್ ಪಕ್ಕ. ಎಷ್ಟು ವರ್ಷದಿಂದ ಈಗ ಹೇಗೆ ಮಾಡ್ತಾ ಇದ್ರಿ? ಇಲ್ಲ, ಒಟ್ಟು ಹಾಲು ಬಿಟ್ಬಿಟ್ಟಿದ್ವಿ ಆ ಜಾಗನ. 115ನೇ ಸರ್ವೆ ನಂಬರ್. ಎಷ್ಟು ಎಕರೆ? ಅದು 3.5 ಎಕರೆ ಜಮೀನಿದೆ. 13 ವರ್ಷದಿಂದ ಪಾಳು ಬಿಟ್ಟಿದ್ದೀರಾ? ಹಾಗೆ ಬಿಟ್ಟಿದ್ವಿ. ಹಾಗೆ 4 ಜನಕ್ಕೆ ಬಂದಿದೆ. ಅದು 4 ಜನ ಹಾಗೆ ಬಿಟ್ಬಿಟ್ಟಿವಿ. ಅದನ್ನ ಈಗ ಏನು ಎಷ್ಟು ಜನರಿಗೆ ಕಟ್ಟಿಕೊಟ್ಟಿದ್ದಾರೆ ಸಾಮಾಜಿಕ ಬಹಿಷ್ಕಾರ? 5 ಮನೆ ಕೊಟ್ಟಿದ್ದಾರೆ. 5 ಮನೆ. ನೀವು ಒಟ್ಟಿಗೆ ಆಗಿದ್ದೀರಾ? 5 ಮನೆ ಒಟ್ಟಿಗೆ ಇದ್ದೀರಾ? ಒಟ್ಟಿಗೆ ಇದ್ದೀವಿ. ಇದು ಸಂಬಂಧಪಟ್ಟ ತಹಸೀಲ್ದಾರ್ಗೆ ಇದು ಮಾಹಿತಿ ಕೊಟ್ಟಿದ್ದೀರಾ? ತಹಸೀಲ್ದಾರ್ ಕೊಡಲಿ, DC ಅವ್ರಿಗೂ ಹೋಗಿದೆ. DC ಅವ್ರಿಗೆ ಹೋಗಿದೆ. ನೀವೇ ಕೊಟ್ಟಿದ್ದೀರಾ? ಹೌದು, DC ಅವ್ರಿಗೆ ನಾನೇ ಕೊಟ್ಟಿದ್ದೆ. DC ಅವರಿಗೆ ಇವರು ಅವಾಗ ಭಾನುಪ್ರಕಾಶ್ ಅವರು ಮೆಂಬರ್ ಆಗಿದ್ರು. ಅವಾಗ ಇದಾಗಿ ಸದಸ್ಯರಾಗಿದ್ದು, ರಾಜ್ಯಸಭೆ ಸದಸ್ಯನಾಗಿದ್ದರು. ಆವಾಗ ಅವ್ರು ಬಂದಿದ್ರು, ಅವ್ರಿಗೆ ಕೊಟ್ಟಿದ್ದೆ. ಅವರೆಲ್ಲ ಮೂವ್ ಮಾಡಿ DC ಅವರಿಂದ ಕರೆಸಿದ್ರು. ಇಡೀ ಊರವ್ರನ್ನ ಕರೆಸಿದ್ರು. ಅವ್ರು ಹೇಳಿದೆ ಅವ್ರಿಗೇನು ತೊಂದರೆ ಕೊಡಬಾರ್ದು, ನಮಗಿದೆ ಊರಿಗೆ ಸೇರಿಸಲ್ಲ, ನೀರು ಕೊಡಲ್ಲಪ್ಪ, ಏನಿಲ್ಲ, ಏನು ಮಾಡೋಕ್ಕೆ ಬಿಡಲ್ಲ ನಮಗೆ.